ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ, ಈ ಮುಂಚೆ ಹೇಳಿರುವ ಹಾಗೆ ಅಥವಾ ತಿಳಿಸಿರುವ ಹಾಗೆ SSP ಶೈಕ್ಷಣಿಕ ಧನಸಹಾಯ ಆನ್ಲೈನ್ನಲ್ಲಿ ಚಾಲ್ತಿಯಿರುತ್ತದೆ. ಆದ ಕಾರಣ ಎಲ್ಲ ಕಟ್ಟಡ ಕಾರ್ಮಿಕ ಕಡ್ಡಾಯವಾಗಿ SSP ಶೈಕ್ಷಣಿಕ ಅರ್ಜಿಯನ್ನು ಸಲ್ಲಿಸಬೇಕು. ಏಕೆಂದರೆ ಶೈಕ್ಷಣಿಕ ಧನಸಹಾಯ ಪಡೆಯಲು ಕಟ್ಟಡ ಕಾರ್ಮಿಕರ ಶೈಕ್ಷಣಿಕ ಧನಸಹಾಯ ಪಡೆಯಲು ಕಡ್ಡಾಯವಾಗಿ SSP ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಏಕೆಂದರೆ SSP ಅರ್ಜಿಯು ಮಂಜೂರಾದ ನಂತರವೇ ಕಟ್ಟಡ ಕಾರ್ಮಿಕ ಧನಸಹಾಯ ಅರ್ಜಿಯು ಮಂಜೂರಾಗಿರುತ್ತದೆ. ಇಲ್ಲವಾದರೆ SSP ಅರ್ಜಿ ತಿರಸ್ಕೃತವಾದರೆ ಕಟ್ಟಡ ಕಾರ್ಮಿಕ ಶೈಕ್ಷಣಿಕ ಧನಸಹಾಯವು ಸಹ ತಿರಸ್ಕೃತ ಆಗಿರುತ್ತದೆ. ಆದ ಕಾರಣ